ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫೋನ್ ಮಾಡಿದ್ಯಾ? ದೀಪ ಹೇಳಿದಾಳಂತೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಊಟ ಶುರು ಮಾಡಿ ಅಂತಿದ್ದಾರೆ. ಇನ್ನೇನು ಮತ್ತೆ? ದರ್ಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಬನ್ನಿ ಎಲ್ಲರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲ ಅದಕ್ಕೆ ಅವರೇ ಇಲ್ಲದೆ ಹೇಗೆ ಡಿನ್ನರ್ ಸ್ಟಾರ್ಟ್ ಮಾಡೋದು? ಅಣ್ಣ, ನಾನು ಟೂರ್ ಎಲ್ಲ ಕೊಟ್ಟಾಗೋಯ್ತು. ಆ ದಿಶಾ ಅವ್ರಿಗೆ ಚಿರು ರೂಮೇ ತುಂಬಾ ಇಷ್ಟ ಆಗಿದ್ದು, ನೀಟಾಗಿ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೆಲ್ಲ ದೀಪ ಅವರೇ ಕಾರಣ, ನಂದೇನಿಲ್ಲ. ಸರ್ ಇನ್ನಾದ್ರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲ ಸೌಂದರ್ಯ, ಅರ್ಚನೂ ಬರ್ಲಿಲ್ಲ, ಯಾಕೆ ಅವಳು ಬರಲ್ವಂತ ಊಟಕ್ಕೆ? ಬಂದೆ ಅಪ್ಪ. ಏನಮ್ಮ ಅರ್ಚನಾ, ನೀನು ಕೂಡ ದೀಪ ತರ ಲೇಟ್ ಆಗಿ ಬರೋದಾ? ಹಾಗೇನಿಲ್ವಲ್ಲ. ಏನು ಯಾಕೆಲ್ಲ ಕಾಯ್ತಿದ್ದೀರಾ? ದೀಪುಗೋಸ್ಕರ ವೇಟ್ ಮಾಡ್ತಾ ಇದೀವಮ್ಮ. ದೀಪು ಬರೋವರೆಗೂ ಊಟ ಮಾಡೋದು ಬೇಡ ಅಂತ ಚಿರು ಹೇಳ್ತಾ ಇದ್ದಾನೆ. ಅಲ್ಲ ಚಿರು, ಈಗ ತಾನೇ ನನಗೆ ದೀಪ ಫೋನ್ ಮಾಡಿದ್ಲು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಊಟನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ಲು. ಯಾ ನನಗೂ ಲೇಟ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಬರ್ತೀನಿ, ಆನ್ ದ ವೇ ಇದ್ದೀನಿ ಅಂತ ನನಗೆ ಹೇಳಿದ್ರು. ಅಲ್ಲ ಕಣೋ ಚಿರು, ದೀಪ ಬರೋವರೆಗೂ ನಾವ್ ಏನ್ ಮಾಡೋದು? ಅಟ್ಲೀಸ್ಟ್ ದಿಶಿನ್ ಜೊತೆ ಆದ್ರೂ ಮಾತಾಡ್ತಾ ಇರೋ. ಏನ್ ಮಾತಾಡಲಿ ಚಿಕ್ಕಮ್ಮ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡೋದಿದ್ರೆ ಕರ್ಕೊಂಡು ಹೋಗಿ ಡಿಸ್ಕಸ್ ಮಾಡು ಚಿರು. ಇಲ್ಲ ಅದಕ್ಕೆ ಬಿಸ್ನೆಸ್ ರಿಲೇಟೆಡ್ ವಿಷಯ ಏನಿದ್ರು ಆಫೀಸಲ್ಲೇ ಡಿಸ್ಕಸ್ ಮಾಡ್ತೀನಿ, ಇಲ್ಲೆಲ್ಲ ಬೇಡ. ದೀಪ ಬರೋ ತನಕ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಅಂತ್ಯಾಕ್ಷರಿ ಅಣ್ಣ. ಭಾಸ್ಕರ್, ಗೆಸ್ಟ್ ಬಂದಿದ್ದಾರೆ. ಹಲೋ, ಹಾ ದೀಪಾ. ಓ ಹೌದಾ, ಸರಿ ಸರಿ ಆಯ್ತು. ಹಾ, ಏನಂತೆ? ಅದು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಬರೋದು ಲೇಟ್ ಆಗತ್ತಂತೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಗೆಸ್ಟ್ ಬೇರೆ ವೇಟ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಮಾವಂಗೆ ಮಾತ್ರ ಎಲ್ಲ ತಗೊಳ್ಳೋ ಟೈಮ್ ಆಗೋಯ್ತು. ಯಾ ನನಗೂ ಲೇಟ್ ಆಗ್ತಿದೆ. ಅಯ್ಯೋ, ಲೇಟ್ ಆಗ್ತಿದ್ಯಾ? ಅಣ್ಣ ಲೇಟ್ ಆಗ್ತಿದೆ ಅಂತೆ, ಊಟ ಮಾಡೋಣ ಬಾ ಅಣ್ಣ, ಬಾ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್ 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 ಕಮ್. ಜಾಜಿ, ದಿಶಾ ಸ್ವಲ್ಪ ಪಾಯಸ ಹಾಕಮ್ಮ. ಅಯ್ಯೋ, ಈಗೇನಾಯ್ತಪ್ಪ ಭಾಸ್ಕರ್? ಮೆಣಸಿನ್ಕಾಯಿ ತಿಂದಂಗ ಆಯ್ತು. ಖಾರ ಆಗ್ತಾ ಇದೆಯಾ ಇಲ್ಲ ನೋವಾಗ್ತಾ ಇದೆಯಾ? ಉರಿತಾ ಇದೆ. ಇನ್ಮೇಲೆ ಸ್ವಲ್ಪ ನೋಡ್ಕೊಂಡು ಮಾತಾಡಪ್ಪ, ಇಲ್ಲ ಅಂದ್ರೆ ಹೀಗೆ ಆಗಾಗ ನೋವಾಗ್ತಾ ಇರುತ್ತೆ. ಹೌದು ಬಾವ, ಸುಮ್ನೆ ಏನೇನೋ ಮಾತಾಡ್ತಿರ್ತಾರೆ. ಇನ್ಮೇಲೆ ನಿನ್ನ ನೋಡ್ಕೊಂಡೇ ಮಾತಾಡ್ತೀನಿ, ಬಿಡೆ ಸುಕ್ಕು. ನನ್ನನ್ನೇನ್ ನೋಡೋದ್ ಬೇಡ, ನೀವು ನೋಡ್ಕೊಂಡು ಮಾತಾಡಿ. ಅರ್ಥವಾಯ್ತು. ದಿಶಾ, ನೀವು ಯಾವಾಗ್ಲೂ ನಮ್ಮ ಕಂಪನಿಯಲ್ಲಿ ಪರ್ಮನೆಂಟ್ ಆಗಿರ್ಬೇಕು, ಹಾಗೆ ಚಿರು ಜೊತೆನೂ ಇರ್ಬೇಕು. ಎಸ್, ಟ್ರೈ ಮಾಡ್ತೀನಿ. ನನ್ ಸೊಸೆ ದೀಪ ಇದ್ದಿದ್ರು ಈ ಮಾತನ್ನೇ ಹೇಳಿರೋಳು. ನಾನಿದ ನಂಬಲ್ಲ ಅಣ್ಣ. ನಮ್ ದೀಪ ದಿಶಾ ಚಿರುನ ಕ್ಲೋಸ್ ಆಗಕ್ಕೆ ಬಿಡಲ್ಲ. ಭಾಸ್ಕರ್, ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬಾರ್ದು. ನಾನು ಹೇಳಿದ್ದು ಚಿರು ಜೊತೆ ದಿಶಾ ಅವರು ಇದ್ರೆ ನಮ್ಮ ಕಂಪ್ನಿ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ. ಓಹ್ ಹಾಗಾದ್ರೆ ಓಕೆ, ಆಗ್ಬೋದು. ಆದ್ರೆ ಅದಕ್ಕೆ ಚಿರು ಮನ್ಸು ಮಾಡ್ಬೇಕು. ವಾಟ್ ಯು ಸೇ ದಿಶಾ? ಚಿರಾಗ್ ಅವ್ರು ಇರುವಾಗ ಎನಿಥಿಂಗ್ ಇಸ್ ಪಾಸಿಬಲ್. ದಿಶಾ ಅವ್ರೆ, ಸಾಕು ನೀರ್ ಕುಡಿಸಿದ್ದು. ಇವ್ನ ಹೆಂಡತಿ ದೀಪ ಏನಾದ್ರು ಮನೆಗೆ ಬಂದ್ರೆ ನಿಮಗ್ ನೀರು ಕುಡಿಸ್ತಾಳೆ. ಸೋ ವಾಟ್ ಮಿಸ್ಟರ್ ಭಾಸ್ಕರ್, ಯಾರಾದ್ರೂ ಕೆಮ್ತಿದ್ರೆ ಅವ್ರಿಗೆ ನೀರು ಕುಡಿಸ್ಬಾರ್ದಾ? ಕರೆಕ್ಟ್ ಆಗಿ ಹೇಳಿದ್ರಿ, ನಿಮ್ದು ಏನು ತಪ್ಪಿಲ್ಲ. ಏನಾಯ್ತು ಮಿಸ್ಟರ್ ಚಿರಾಗ್, ಊಟ ಸೇರ್ತಿಲ್ವಾ?
ಹೆಂಡತಿ ಪಕ್ಕದಲ್ಲಿ ಇದ್ದರೆ ಊಟ ಹೇಗೆ ಸೇರುತ್ತೆ? ದೀಪನ್ನ ನೆನ್ಸ್ಕೊತಾ ಇದ್ದಾನೆ ಅಥವಾ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದಾನೆ ಅನ್ಸುತ್ತೆ. ಊಟಕ್ಕೂ ದೀಪಂಗೂ ಏನ್ ಸಂಬಂಧ? ನೀವ್ ಏನೇನೋ ಹೇಳ್ಬೇಡಿ ಚಿಕ್ಕಮ್ಮವ. ಚಿರು, ಅಯ್ಯೋ ಓಕೆ, ಹಾ. ಮತ್ ಆರಾಮಾಗಿ ಊಟ ಮಾಡು. ಪ್ಲೀಸ್ ಊಟ ಮಾಡಿ ಚಿರ. ನನ್ನ ಮಾತ್ರೆ ಎಲ್ಲಿಟ್ಟಾಳಪ್ಪ? ಯಾವಾಗಲೂ ದೀಪನೇ ನನಗೆ ಮಾತ್ರೆ ಕೊಡೋದು, ಎಲ್ಲಿಟ್ಟಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಫೋನು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದೆಪ್ಪ ನನ್ನ ಮಾತ್ರೆ? ಚಿರು, ದೀಪ ಬರೋದು ಇನ್ನೂ ಎಷ್ಟೊತ್ತಾಗುತ್ತಂತೆ? ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಏನಾಯ್ತಪ್ಪ? ಏನಿಲ್ಲ, ನನ್ನ ಟ್ಯಾಬ್ಲೆಟ್ ಕಾಣ್ತಾ ಇಲ್ಲ. ಯಾವಾಗಲೂ ದೀಪನೇ ತೆಗ್ದಿಡೋಳು. ಈಗ ಎಲ್ಲಿಟ್ಟಿದ್ದಾಳೆ, ಯಾವ ಟೈಮಲ್ಲಿ ಏನು ತಗೋಬೇಕು ಒಂದು ನನಗೆ ಗೊತ್ತಿಲ್ಲ. ಇರಿ ಕೇಳ್ತೀನಿ. ಈಗಲೂ ರಿಸೀವ್ ಮಾಡ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ರೆಸ್ಟ್ ರೂಮ್ ಹೋಗಿ ಬರ್ತೀನಿ.